ಫ್ರೆಂಡ್ಸ್, ಜಾನು ಜಾನಕಿ ಕೈರುಚಿ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ಹೊಸ ರೆಸಿಪಿನ ತಂದಿದ್ದೀನಿ. ನ್ಯಾಚುರಲ್ ಆಗಿ ನಾವು ಹಣ್ಣನ್ನ ಬಳಸ್ಕೊಂಡು ಹೇಗೆ ಮನೆಯಲ್ಲಿ ಸುಲಭವಾಗಿ ಕೇಕ್ನ ಮಾಡ್ಬೋದು ಅಂತ. ಸೊ ನೋಡಿ, ಈ ಹಣ್ಣನ್ನು ನೋಡಿದ್ದೀರಾ? ಈ ಸ್ಟ್ರಾಬೆರಿ ಅಲ್ಲ, ಲಿಚ್ಚಿ ಅಂತ. ಸೊ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಹಣ್ಣನ್ನು ಬಳಸ್ಕೊಂಡು ನಾನು ಕೇಕ್ನ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಬನ್ನಿ, ತುಂಬಾ ಸಿಂಪಲ್ ಆಗಿ. ಕಲರ್ಫುಲ್ ಆದ ಕೇಕು, ಯಾವುದೇ ರೀತಿ ಕ್ರೀಮು, ಮೊಟ್ಟೆ, ಹಾಲು, ಮೊಸರು ಏನೂ ಬಳಸದೆ ಮನೇಲಿರೋ ಸಾಮಾನ ಉಪಯೋಗಿಸಿ ನಾನು ಇವತ್ತು ಹಣ್ಣಿನ ಕೇಕ್ ಮಾಡಿದ್ದೀನಿ. ಹಾಗಿದ್ರೆ ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಲಿಚ್ಚಿ ಹಣ್ಣನ್ನ ತಗೊಂಡಿದ್ದೀನಿ. ಇಲ್ಲೊಂದು ಅರ್ಧ kg ಆಗುವಷ್ಟಿದೆ. ಹಾಗೆ ಇಲ್ಲಿ ಚಿರೋಟಿ ರವೆ 1 ಕಪ್ಪು, ಮೈದಾ 1 ಕಪ್ಪು, ಇವೆರಡು ಸಮ ತಗೊಳ್ಳಿ, ಚಿರೋಟಿ ರವೆ ಮೈದಾನ. ಹಾಗೆ ಇಲ್ಲಿ ಅರ್ಧ ಕಪ್ಪು ಸಕ್ಕರೆ, ಹಾಗೆ ಇದು ಬೇಕಿಂಗ್ ಸೋಡಾ, ಇದು ಬೇಕಿಂಗ್ ಪೌಡ್ರು. ಬೇಕಿಂಗ್ ಪೌಡ್ರ್ ಎಷ್ಟು ತಗೊಂಡಿರ್ತೀರಾ ಅದ್ರ ಕಮ್ಮಿ ಬೇಕಿಂಗ್ ಸೋಡಾ ಇರಬೇಕು. ಸೊ ಇಷ್ಟ ಐಟಮಲ್ಲಿ ಹೇಗೆ ಸಿಂಪಲ್ ಆಗಿ ನಾವು ಲಿಚ್ಚಿ ಕೇಕ್ನ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಈ ಹಣ್ಣು ಸಿಪ್ಪೆ ಎಲ್ಲ ತಗೊಳ್ಳೋಣ. ಒಳಗಡೆದು ತುಂಬ ಚೆನ್ನಾಗಿರುತ್ತೆ, ಸ್ವೀಟ್ ಆಗಿ. ನೋಡಿ, ಈ ಥರ ಬಿಡಿಸ್ಕೊಳ್ಳೋಣ. ಬಿಡಿಸ್ಬೇಕಾದ್ರೆ ಇದ್ರ ರಸ ಚಿಮ್ಮತ್ತೆ, ಅಷ್ಟು ರಸಪೂರಿಯಾಗಿರುತ್ತೆ, ಫುಲ್ ಸ್ವೀಟಾಗಿ. ಇದು ಒಳಗಡೆ ಮಧ್ಯೆ ಬೀಜ ಇರುತ್ತೆ. ಸೊ ನೋಡಿ ಎಷ್ಟು ರಸ ಇದೆ ನೋಡಿ, ಇದು ಎಷ್ಟು ಚೆನ್ನಾಗಿರುತ್ತೆ ತಿನ್ನಕ್ಕೆ, ಮಾತ್ರ ಬಾಯಿ ತುಂಬ ರಸ ಬರುತ್ತೆ. ಇದು ಲಿಚ್ಚಿ ಹಣ್ಣು. ಸೊ ನೀವು ತಗೊಂಡು ಟೇಸ್ಟ್ ಮಾಡಿ ನೋಡಿ. ಬಟ್ ಈ ಥರ ಕೇಕ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಫಸ್ಟ್ ನಾನು ಸಿಪ್ಪೆ ಎಲ್ಲ ತಗೊಬಿಡ್ತೀನಿ, ಆಮೇಲೆ ಬೀಜ ತೆಗಿತೀನಿ. ನೋಡಿ ರಸ ಎಲ್ಲ ಹೆಂಗೆ ಚಿಮ್ತಾ ಇದೆ, ನೋಡಕ್ಕೆ ಸ್ಟ್ರಾಬೆರಿ ಥರ ಕಾಣಿಸುತ್ತಲ್ವಾ. ಮೊದಲಿಗೆ ನಾನು ಈ ಲಿಚ್ಚಿ ಹಣ್ಣನ್ನು ಬಿಡಿಸ್ಕೊಂಡಿದ್ನಲ್ಲ, ಅದು ಹಾಗೆ ಅರ್ಧ ಕಪ್ ಸಕ್ಕರೆನ ಯಾವುದೇ ರೀತಿ ನೀರು ಹಾಲು ಮಿಕ್ಸ್ ಮಾಡದೆ ಅದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನ ಒಂದು ಪಾತ್ರೆಗೆ ಹಾಕೊಂಡು ಅದಕ್ಕೆ 1 ಕಪ್ ಮೈದಾ ಹಾಗೆ 1 ಕಪ್ ಚಿರೋಟಿ ರವೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಬ್ಯಾಟರ್ನ ರೆಡಿ ಮಾಡಿಕೊಂಡು ಅದನ್ನ 2 ಗಂಟೆ ಟೈಮ್ ನೆನೆಯಕ್ಕೆ ಬಿಟ್ಟೆ. ರವೆನ ಮಿಸ್ ಆಗಿದೆ ಕ್ಲಿಪ್ಪು, ಯಾರು ಬೇಜಾರು ಮಾಡ್ಕೋಬೇಡಿ, ಒಂದ್ಸತಿ ಟ್ರೈ ಮಾಡಿ ನೋಡಿ. ಯಾಕಂದ್ರೆ ಪುನಃ ಮಾಡೋಕ್ಕಾಗಲ್ಲ, ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆ. ಲಿಚ್ಚಿ ಹಣ್ಣನ್ನು ಬಿಡಿಸ್ಕೊಂಡಿದ್ನಲ್ಲ, ಅದು ಹಾಗೆ ಅರ್ಧ ಕಪ್ ಸಕ್ಕರೆನ ನಾನು ಮಿಕ್ಸಿ ಮಾಡಿಕೊಂಡು ಇದಕ್ಕೆ 1 ಕಪ್ಪು ಮೈದಾ ಹಾಗೆ 1 ಕಪ್ಪು ರವೆ ಎರಡನ್ನ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ಜಸ್ಟ್ ನೋಡಿ ಎಷ್ಟು ಕನ್ಸಿಸ್ಟೆನ್ಸಿ ಬಂದಿದೆ. ಇದು ತೆಳ್ಳಗೆ ಮಾಡಿದೆ ನಾನು, ಇದು ರವೆ ಆಗಿರೋದ್ರಿಂದ ಈ ಕರೆಕ್ಟಾಗಿ ಬಂದಿದೆ. ಇಷ್ಟೇ ಮಿಕ್ಸ್ ಮಾಡಿರೋದು, ಏನು ಮಿಕ್ಸ್ ಮಾಡಿಲ್ಲ. ಇವಾಗ ನಾನು ಇದಕ್ಕೆ ಅಡುಗೆ ಸೋಡಾ ಹಾಕಿ ಬರೀ 1 ರೌಂಡ್ ಮಿಕ್ಸ್ ಕೊಡ್ತೀನಿ ಅಷ್ಟೇ. ಹಾಗೆ ಇಲ್ಲಿ ನಾನು ಪಕ್ಕದಲ್ಲಿ ಪ್ಯಾನ್ ಇಟ್ಕೊಂಡಿದ್ದೆ, ಇದು ನೀರು ಕುದಿತಾ ಇದೆ. ಇವಾಗ ಇದಕ್ಕೆ ಒಂದು ಸಿಂಬಿ ಹಾಕೊಳ್ಳೋಣ. ನೀವು ಒಂದು ಪಾತ್ರೆ ಇಟ್ಕೊಳ್ಳಿ. ನಾನಿಲ್ಲಿ ಕೇಕ್ ಪ್ಯಾನ್ ತಗೊಂಡಿದ್ದೀನಿ, ತುಂಬ ದಪ್ಪವಾಗಿದೆ ತಳ. ಯಾವುದಾದ್ರೂ ಸರಿ ಒಂದು ಪಾತ್ರೆ ತಗೊಳ್ಳಿ. ಆದಷ್ಟು ನೀವು ದಪ್ಪಕ್ಕಿರೋ ತಳ ತಗೊಂಡ್ರೆ ಓಕೆ. ನಾನಿಲ್ಲಿ ಸ್ವಲ್ಪ ತುಪ್ಪ ಹಚ್ಕೋತಿದ್ದೀನಿ, ಡಸ್ಟಿಂಗ್ ಮಾಡ್ಕೋತೀನಿ. ಸೊ ಈ ಥರ ಸುತ್ತ ಹಚ್ಕೊಂಡು ನಾನಿಲ್ಲಿ ಸ್ವಲ್ಪ ಆಲ್ರೆಡಿ ಇಟ್ಕೊಂಡಿದ್ದೆ ಸ್ವಲ್ಪ ಮೈದಾನ, ಅದನ್ನು ಫುಲ್ ಈ ಥರ ಹಾಕಿ ಜಸ್ಟ್ ಈ ಥರ ಸ್ಪ್ರೆಡ್ ಮಾಡ್ತೀನಿ. ಹೀಗೆ ಸುತ್ತ ಆಗೋ ಥರ ಇದನ್ನು ತಿರುಗಿಸಿ. ಸೊ ಇದು ರೆಡಿ ಆಯಿತು. ಇವಾಗ ಇದಕ್ಕೆ ನಾವು ಬೇಕಿಂಗ್ ಪೌಡ್ರನ್ನ ನಾನು ಇನ್ನೂ ಆ್ಯಡ್ ಮಾಡಿಲ್ಲ, ಯಾಕಂದರೆ ಕೊನೆಯಲ್ಲಿ ಹಾಕ್ಬೇಕಿದ್ರೆ ಇದನ್ನು ಹಾಕ್ಬಿಟ್ಟು ಜಸ್ಟ್ 1 ರೌಂಡ್ ಈ ಥರ ತಿರುಗಿಸ್ಬಿಟ್ಟು ಮಿಕ್ಸಪ್ ಕೊಟ್ಟು ಸೊ ನಾವು ಇದಕ್ಕೆ ಹಾಕೊಳ್ಳೋಣ ಬ್ಯಾಟರ್ನ. ಫಸ್ಟೇ ಅದನ್ನು ಮಿಕ್ಸ್ ಮಾಡಬಾರ್ದು. ಸೊ ಇದು ರೆಡಿ ಆಯಿತು. ಇವಾಗ ಇದಕ್ಕೆ ಬ್ಯಾಟರ್ನ ಹಾಕೊಳ್ಳೋಣ. ನೋಡಿ ಪರ್ಫೆಕ್ಟ್ ಆಗಿದೆ. ಸೊ ನೀಟಾಗಿ ಎಲ್ಲವನ್ನು ಹಾಕ್ಕೊಂಡು ನಾನಿಲ್ಲಿ ಜಸ್ಟ್ ಟ್ಯಾಪ್ ಮಾಡ್ಕೊತೀನಿ.
ಜಸ್ಟ್ ನಾನು ಟ್ಯಾಪ್ ಮಾಡ್ಕೊತೀನಿ ಬಬಲ್ಸ್ ಇದ್ರೆ ಹೋಗ್ಲಿ ಅಂತ. ಇದಕ್ಕೆ ನಾನು ಯಾವುದೇ ರೀತಿ ಕ್ರೀಮ್ನ ಯೂಸ್ ಮಾಡ್ತಾ ಇಲ್ಲ, ಆದ್ದರಿಂದ ಇದು ಡೆಕೋರೇಷನ್ಗಾಗಿ ನಾನು ಇವಾಗಲೇ ಇದಕ್ಕೆ ಕಲರ್ಸ್ ಬಾಲ್ ಸ್ವಲ್ಪ ನಾನು ಈ ಥರ ಹಾಕೋತೀನಿ. ಸೊ ಗ್ಯಾಪ್ ಇರಲಿ, ಸ್ವಲ್ಪ ಅಗ್ಲಾಗಿರೋ ಪಾತ್ರೆನೇ ತಗೊಳ್ಳಿ ನೀವು, ಪ್ಯಾನ್ ಏನಿಲ್ಲ ಅಂತ ಅಂದರೆ. ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕೆ ಯಾವುದೇ ರೀತಿಯ ಹಾಲು, ಮೈದಾ, ಬೆಣ್ಣೆ ಹಾಗೆ ಮೊಟ್ಟೆ ಯೂಸ್ ಮಾಡ್ತಾರೆ ಕೆಲವರು ಕೇಕ್ಗೆ. ಅದು ಏನನ್ನು ನಾನು ಯೂಸ್ ಮಾಡಿಲ್ಲ. ಇದಕ್ಕೆ ಸಿಂಪಲಾಗಿ ಮಾಡ್ಕೋಬೋದು, ತುಂಬ ಬೆನಿಫಿಟ್ ಇದೆ. ನ್ಯಾಚುರಲ್ ಆಗೇ ಎಲ್ಲ ಮನೇಲಿ ಸಿಗುತ್ತೆ. ಲಿಚ್ಚಿ ಹಣ್ಣು ಅಂತಂದು ಮಾಡೋದು. ಸೊ ಇದನ್ನು ನಾವು ಹುಷಾರಾಗಿ ಈ ಥರ ಮಧ್ಯ ಇಟ್ಕೊಂಡು ಜೋರುರಿ ಮಾಡಿ ಇದನ್ನು ಕ್ಲೋಸ್ ಮಾಡ್ತೀನಿ. ಟೈಮ್ ಕರೆಕ್ಟಾಗಿ ನೋಡ್ಕೊಳ್ಳಿ, 20 ನಿಮಿಷ ಜೋರುರಿಲಿ ಇರಲಿ. ನೋಡಿ ಫ್ರೆಂಡ್ಸ್, 20 ನಿಮಿಷ ಆಗಿದೆ. ಇದು ಜೋರುರಿಲಿ ಇಟ್ಟಿದ್ದೀನಿ. ಇವಾಗ ಸಣ್ಣ ಮಾಡಿ ಇದನ್ನು ಓಪನ್ ಮಾಡ್ತೀನಿ. ಬೆಂದಿದೆಯಾ ಇಲ್ವಾ ಅಂತ ನಾನು ಟೂತ್ ಪಿಕ್ಕಲ್ಲಿ ನೋಡ್ತೀನಿ. ಸೊ ನೋಡಿ, ಒಂಚೂರು ಅಂಟಿಲ್ಲ, ಪರ್ಫೆಕ್ಟಾಗಿ ಬೆಂದಿದೆ. ಯಾವುದೇ ರೀತಿ ಉಪ್ಪು ಆಗಲಿ ಕೆಳಗಡೆ ಹಾಕಿ ಬೇಯಿಸಿ ಪಾತ್ರೆನ ಸೀಸಿ ಅಮ್ಮಂದಿರು ಕೇಳಿ ಕೆಲವರು ಬೈಸ್ಕೊಂಡಿರ್ತಾರೆ. ಇದು ಒಂದು ಸಾರಿಗೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಬೆಂದಿದೆ. ಗ್ಯಾಸ್ನ ಆಫ್ ಮಾಡಿ ಇದನ್ನ ಆರೋದಕ್ಕೆ ಪಕ್ಕಕ್ಕೆ ತೆಗೆದಿಡ್ತೀನಿ ನಾನು ಇವಾಗ. ನೋಡಿ ಪಾತ್ರೆನೂ ಸಹ ಏನೂ ಆಗಿಲ್ಲ. ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಇದು ಆರಲಿ, ಆರಿದ ನಂತರ ಕಟ್ ಮಾಡಿ ಹೇಗೆ ಬಂದಿದೆ ಅಂತ ನಾನು ಇದು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇದು ಸಂಪೂರ್ಣವಾಗಿ ಆರಿದೆ. ಸೊ ಇದನ್ನ ಕಟ್ ಮಾಡ್ಕೊಳ್ಳೋಣ. ಸುತ್ತ ಬಿಡಿಸ್ಕೊಳ್ಳೋಣ. ಒಂದು ಪ್ಲೇಟ್ನ ದಬ್ಬಾಕಿ ಇದನ್ನು ಟರ್ನ್ ಮಾಡೋಣ. ಸೊ ನೋಡಿ, ಇದು ಸಹ ಏನೂ ಆಗಿಲ್ಲ. ನೋಡಿ ಒಂಚೂರು ಸೀದಿಲ್ಲ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಸೊ ದಬ್ಬಾಕೊಳ್ಳೋಣ. ಸ್ಮೆಲ್ ಚೆನ್ನಾಗಿದೆ. ಸೊ ಪರ್ಫೆಕ್ಟ್ ಆದ ಲಿಚ್ಚಿ ಹಣ್ಣಿನ ಕೇಕ್ ತಿನ್ನಲು ರೆಡಿಯಾಗಿದೆ. ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ಇದೇ ಥರ ನಾವು ಪ್ಲಮ್ ಹಣ್ಣನ್ನು ಬಳಸಿ ಮಿಕ್ಕಿದ ಐಟಮ್ ಎಲ್ಲ ಸೇಮ್ ಇದೇ ರೀತಿ. ಅದನ್ನು ಮುಂದಿನ ವಿಡಿಯೋದಲ್ಲಿ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನೀವು ಮನೇಲಿ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿ. ಸೊ ಘಮ 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 ಅಂತ ಇದೆ. ಸೊ ತಿನ್ನೋದಕ್ಕೆ ಹೇಗಿರುತ್ತೆ ನೋಡೋಣ. ನೋಡಿ ಎಷ್ಟು ಸ್ಪಂಜಾಗಿ ಬಂದಿದೆ.